ಬಂಧಿಸಿಟ್ಟಿರುವ ಸ್ಥಳ. ಇಬ್ಬರು ಸ್ವರ್ಣ ಶೃಂಖಾರೆಯಲ್ಲಿದ್ದಾರೆ. ದೇವಕಿ ರಥಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನಾಗಿ ನಿಂತಿದ್ದಾನೆ. ಅಕ್ರೂರ ಹೇಳಿದ ಮಕ್ಕಳು ಅಂತಾಗಿ 16 ವರ್ಷ ಆಯಿತು ಕೃಷ್ಣನನ್ನು ನೋಡಿ. ನನ್ನ ಕಣ್ಣಲ್ಲಿ ಅವನಿಗೂ ಎಲೆ ಕೂಸೆ. ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮಂದಿರ ಕಣ್ಣು ಮುಂದೆ ದಿನ ಚೂರು ಚೂರು ಬೆಳೆಯುತ್ತಿದ್ದಾರೆ. ಮಕ್ಕಳು ಬೆಳೆಯೋದು ನೋಡೋದು ಅಪ್ಪ ಅಮ್ಮನ ಎಲೆ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ತೂಗಲಿಲ್ಲ, ಮೊದಲು ನುಡಿ ಕೇಳಲಿಲ್ಲ, ಜೋಗುಳ ಹಾಡಲಿಲ್ಲ. ನೋಡಿ ಯಾರೋ ಬಂದ ಆಗಿದೆ. ಓಹೋ ಮಹಾರಾಜ, ಬಾ ಬಾ. ನಿದ್ದೆ ಬಂತ ಬಾಬಾ. ಬರ್ದೆ ಏನ್ ಮಾಡುತ್ತೆ? ಅರಸನ ಅಂಕೆ ಇಲ್ಲ, ತೆಕ್ಕದ ಕಾಟ ಇಲ್ಲ. ಶಬ್ಬಾಷ್ ಬಾಬಾ. ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿಯೆಲ್ಲ ನಿದ್ದೇನೇ ಇಲ್ಲ. ರಾಜಕಾರಣೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜೋಳಿ, ಏಕಾಂಗಿ ಇದ್ದಾಗ ಒತ್ತಿದರು ಹುಚ್ಚದ ರೆಪ್ಪೆ. ಮೊದಲಿನಿಂದಲೂ ಅಷ್ಟೇ, ಬರೇ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಹಾಲ ಕುಡಿಯೋರು ನಾವು. ಹಾಲು ಹಿಡಿಸಲ್ಲ ನಮಗೆ. ಶಿರಾಸಾದರ ಮತನದ ಕತೆ ಗೊತ್ತಿಲ್ಲ ನಿಮಗೆ? ದೇವಕಿ, ಹಾಲು ಗೀಲು ಏನೂ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕುಡಿಗೋಡು. ಮಾತಾಡು ಮಹಾರಾಜ. ನೋಡಿದೆಯಾ ನೋಡಿದೆಯಾ ಇನ್ನೂ ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡೆಯಾ? ಸಂಕೋಲೆ ಹಾಕ್ತಿದ್ದೀನಿ ನಿಜ. ಆದ್ರೆ 100ಕ್ಕೆ 100 ಶುದ್ಧ ಅಪರಂಜಿ ಇದು. ಕುತ್ತಿಗೆಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ. ಎಲ್ಲ 25 ವರ್ಷ ಆಯ್ತು ಮಾಡಿಸಿ. ಸ್ವಲ್ಪ ಆದರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾಬಾ. ನಿಮಗೊಂದು ವಿಶೇಷ ಸುದ್ದಿ ಹೇಳಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ಇವತ್ತು ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಹುಡುಗರು ಬಂದಿದ್ದಾರೆ. ಮಥುರಾ ವೀರ ಪ್ರಶಸ್ತಿಯನ್ನು ಗೆಲ್ಲಬೇಕು ಎಂದು. ಏನು ಹುಚ್ಚೋ ಈ ಹುಡುಗರದ್ದು. ಇವತ್ತು ಬಿಲಹಬ್ಬ. ಯಾಕೆ ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು ಬಿಡಿ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೋಯೋ ಹಾಗಿಲ್ಲ. 4 ಗೋಡೆಗಳ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಅದು ಮುಪ್ಪು ಸೆರೆಮನೆಯೊಳಗೆ ಬಂದೇ ಬಿಟ್ಟು ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ನೀವು ಬಂಧನದಲ್ಲಿದ್ದು ಸ್ವತಂತ್ರರು, ನಾವು ಭಯದಲ್ಲಿದ್ದು ಬಂದಿಗಳು. ಎಲ್ಲೂ ಹೋದ್ರೂ ಈ ಅಂಗರಕ್ಷಕ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ನಾನು ಕಣ್ಣು ಮುಚ್ಚಿದ್ರೆ ಸಾಕು, ಟಕಪಕ ಟಕಪಕ ಎಂದು ಕುಡಿಯುತ್ತಾರೆ. ನಾನು ಕೊಂದ ಮಕ್ಕಳು ಕಣ್ಣು ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿಯಲ್ಲಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಲ್ಲವನ್ನೂ ಕೊಲ್ಲಿಸಿದೆ. ಆದ್ರೆ ನಿನ್ನ ಮಗುವನ್ನು ಎಲ್ಲಿ ಬಚ್ಚಿಟ್ಟಿದ್ದಿ ಹೇಳು ದೇವಕಿ, ಹೇಳು. ನಾನು ನಿಜ ಹೇಳಿದ್ರೆ ನೀನು ನಂಬುವುದಿಲ್ಲ. ದೇವಕಿ, ಹೇಳು ದೇವಕಿ, ಹೇಳು. ನಾನು ನಂಬ್ತೀನಿ ನಿನ್ನ ಮಾತನ್ನು, ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು. ಇಲ್ಲಿ ಬಚ್ಚಿಟ್ಟಿದ್ದು ಮಗುನ. ಮತ್ತೆ ಅದೇ ಮಗಳು ಹೇಳೆ. 16 ವರ್ಷದ ಹಿಂದೆ ಅದೆಷ್ಟು ಮಕ್ಕಳು ಹುಟ್ಟಿದವೋ ಎಲ್ಲವನ್ನೂ ಕೊಲ್ಲಿಸಿದೆ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಒಂದು ಮಗುನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಲಿಲ್ಲ. ಅವನೇ ಆ ಗೋಕುಲದ ಗೊಲ್ಲರ ಹುಡುಗ ಪಿಳ್ಳಂಗೋವಿ ಕೃಷ್ಣ ಹಾಗೂ ಅವನ ಅಪ್ಪ ನಂದ, ನಿನ್ನ ಬಾಲ್ಯ ಸ್ನೇಹಿತ ಹಾಗೂ ಪ್ರಾಣಮಿತ್ರ ಪರಮಾರ್ಥ. ನಿನ್ನ ಮೊದಲ ಹೆಂಡತಿ ರೋಹಿಣಿ, ಅವಳ